ನಮಸ್ಕಾರ. ದಿನಕ್ಕೊಂದು ಒಳ್ಳೆ ಯೋಚನೆಯನ್ನು ಕೊಡುವಂಥ ಒಂದೊಳ್ಳೆ ಮಾತಿಗೆ ಆತ್ಮೀಯವಾದ ಸ್ವಾಗತ. ನೀವು ಪ್ರಾಣಿಗಳಂತೆ ತಿಂತೀರಾ, ಮನುಷ್ಯರಂತೆ ತಿಂತೀರಾ ಅಂತ ಯಾರಾದರೂ ಕೇಳಿದ್ರೆ ನಾವು ಏನು ಉತ್ತರ ಕೊಡ್ಬೋದು? ಆಶ್ಚರ್ಯ ಆಗತ್ತಲ್ಲ. ಏನು ದನ ತಿಂದ ಹಾಗೆ ತಿಂತೀಯಲ್ಲ ಅಂತ ಒಂದೊಂದ್ಸತಿ ಜಾಸ್ತಿ ತಿನ್ನೋರನ್ನ ಕೇಳೋರು ಇದ್ದಾರೆ. ಆದರೆ ನಾವು ನಿಜವಾಗ್ಲೂ ಪ್ರಾಣಿಗಳ ಹಾಗೆ ತಿಂತೇವಾ? ಯೋಚನೆ ಮಾಡಬೇಕಾದ ವಿಷಯ. ಇದಕ್ಕೆ ಒಂದು ಪುಟ್ಟ ಕಥೆ ಇದೆ. ಒಂದು ನದಿ ದಡದಲ್ಲಿ ಸನ್ಯಾಸಿಯೊಬ್ಬರ ಆಶ್ರಮ ಇತ್ತು. ಅಲ್ಲಿಗೆ ಅನೇಕ ಯಾತ್ರಾರ್ಥಿಗಳು ದೇವಾಲಯವನ್ನು ನೋಡಿಕೊಂಡು ಊಟಕ್ಕೆ ಬರ್ತಾ ಇದ್ರಂತೆ. ಒಮ್ಮೆ ಹೀಗೆ ಎಲ್ಲ ಯಾತ್ರಾರ್ಥಿಗಳು ಮಧ್ಯಾಹ್ನದ ಊಟಕ್ಕೆ ಬಂದಿದ್ದಾಗ ಪೂರಿ ಭೋಜನ ರೆಡಿಯಾಗಿತ್ತು. ಸನ್ಯಾಸಿಗಳು ಅವ್ರನ್ನೆಲ್ಲ ಕೂಡಿಸಿ ಎಲೆ ಹಾಕಿ ಮೃಷ್ಟಾನ್ನ ಭೋಜನ ಇನ್ನೇನು ಅವರಿಗೆಲ್ಲ ಬಡಿಸ್ಬೇಕು. ಅವರನ್ನೆಲ್ಲ ಕೇಳಿದ್ರಂತೆ, ನೀವೆಲ್ಲ ಮನುಷ್ಯರ ಥರ ತಿಂತೀರಾ, ಪ್ರಾಣಿಗಳ ಥರ ತಿಂತೀರಾ ಅಂತ. ಎಲ್ಲರಿಗೂ ಆಶ್ಚರ್ಯ, ಇದೇನು ಸ್ವಾಮಿಗಳು ಈ ರೀತಿ ಕೇಳ್ತಾ ಇದ್ದಾರಲ್ಲ, ನಾವೀಗ ಏನಂತ ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಿದ್ರಂತೆ. ನಾವೆಲ್ಲ ಮನುಷ್ಯರ ಥರ ತಿಂತೀವಿ ಅಂತ ಹೇಳಿದ್ರಂತೆ. ಆಗ ಅವರು ನಗ್ತಾ ಹೇಳಿದ್ರಂತೆ, ನಾನು ನಿಮ್ಮಿಂದ ಇದೇ ಉತ್ತರವನ್ನ ಎದುರು ನೋಡ್ತಾ ಇದ್ದೆ, ಆದರೆ ನಾವೆಲ್ಲ ಪ್ರಾಣಿ ಪಕ್ಷಿಗಳ ಥರ ತಿನ್ನೋದನ್ನ ಕಲ್ತ್ಕೋಬೇಕು, ಆಗ ಮಾತ್ರ ನಾವು ಭೂಮಿಯಲ್ಲಿ ಇರೋದಕ್ಕೆ ಲಾಯಕ್ಕು ಅಂತ ಹೇಳಿದ್ರಂತೆ. ಜನರಿಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದಾರೆ ಇವರು ಅಂತ ಯೋಚನೆ ಮಾಡಿದಾಗ ಸ್ವಾಮಿಗಳು ಹೇಳಿದ್ರಂತೆ, ಯೋಚನೆ ಮಾಡಿ, ಹಕ್ಕಿಗಳು ಆಹಾರ ಅರಸ್ಕೊಂಡು ಹೋಗತ್ವೆ, ಒಂದ್ಸತಿ ಹೊಟ್ಟೆ ತುಂಬಿದ ಕೂಡಲೇ ವಾಪಸ್ಸು ಗೂಡಿಗೆ ಮರಳಿಬಿಡತ್ವೆ. ಪ್ರಾಣಿಗಳು ಅಷ್ಟೇ, ಹಸಿವಾದಾಗ ಮಾತ್ರ ಬೇಟೆ ಆಡಿ ತಿನ್ನತ್ವೆ ಅಥವಾ ಮತ್ತೇನನ್ನೋ ತಿನ್ನತ್ವೆ, ಇಲ್ದಲೇ ಇದ್ರೆ ಯಾವ ಆಹಾರಕ್ಕೂ ಬಾಯಿ ಹಾಕೋದಿಲ್ಲ. ಹುಲಿ ಎಷ್ಟೇ ಹಸಿವಾದರೂ ಕೂಡ ಹುಲ್ಲನ್ನು ತಿನ್ನೋದಿಲ್ಲ. ದನ ಎಷ್ಟೇ ಹಸಿವಾಗಿದ್ರೂ ಕೂಡ ಮತ್ತೊಂದು ಪ್ರಾಣಿಯನ್ನು ತಿನ್ನೋದಿಲ್ಲ. ಅವು ಹಸಿವಾದಾಗ ಅವ್ರಿಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಂತಾರೆ. ನಾವು ಕೂಡ ಮನುಷ್ಯರಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡಾಗ ಆಹಾರ ನಮಗೆ ಔಷಧವಾಗತ್ತೆ ಮತ್ತು ಆಹಾರ ಪೋಲಾಗೋದು ತಪ್ಪತ್ತೆ. ಈಗ ಇದನ್ನು ನೆನಪಿನಲ್ಲಿಟ್ಕೊಂಡು ನೀವೆಲ್ಲರೂ ಎಷ್ಟು ಬೇಕೋ ಅಷ್ಟನ್ನೇ ಬಡಿಸಿಸ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರಂತೆ. ಎಂಥ ಒಳ್ಳೆ ಮಾತಲ್ವಾ. ನಾವೆಲ್ಲ ಮದುವೆ ಮನೆಗಳಿಗೆ ಹೋಗ್ತೇವೆ, ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ತೇವೆ. ಬೇಕೋ ಬೇಡವೋ ಬಾಳೆ ಎಲೆ ತುಂಬ ಅಲ್ಲಿ ಅನೇಕ ಪದಾರ್ಥಗಳನ್ನು ಬಡಿಸಿರ್ತಾರೆ. ಅರ್ಧ ತಿಂತೇವೆ, ಮಾತಿನ ಒಂದು ಹಪಹಪಿಯಲ್ಲಿ ಅರ್ಧ ಬಿಟ್ಟು ಎದ್ದೊಳ್ತೇವೆ. ದಯವಿಟ್ಟು ಆಹಾರ ಪೋಲಾಗೋದನ್ನು ಕಡಿಮೆ ಮಾಡಿ ಎಷ್ಟು ಬೇಕೋ ಅಷ್ಟನ್ನೇ ಎಲೆಗೆ ಬಡಿಸಿಸ್ಕೊಳ್ಳಿ. ಯಾವತ್ತು ನಮಗೆ ಅಗತ್ಯ ಇರುವಷ್ಟು ಮಾತ್ರ ನಾವು ಊಟ ಮಾಡಬೇಕು. ಆಹಾರ ನಮಗೆ ಔಷಧಿ ಆಗಬೇಕು. ಊಟ ಮಾಡೋದಕ್ಕೋಸ್ಕರ ಬದುಕೋದಲ್ಲ, ಬದುಕೋದಕ್ಕಾಗಿ ಊಟ ಮಾಡಬೇಕು. ಈ ರೀತಿ ನಾವು ಆಹಾರವನ್ನು ಹಿತಮಿತವಾಗಿ ಬಳಸಿದಾಗ ನಮ್ಮ ದೇಹ ಮನಸ್ಸು ಎರಡೂ ಚೆನ್ನಾಗಿರುತ್ತೆ. ನೀವೇನಂತೀರ? ಈ ಪ್ರಯತ್ನವನ್ನು ಇಂದಿನಿಂದ ನಾವೆಲ್ಲರೂ ಮಾಡ್ಬೋದಲ್ವ? ಈ ಒಂದೊಳ್ಳೆ ಮಾತು ನಿಮ್ಮ ಯೋಚನೆಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ರೂಪಾ ಗುರುರಾಜ್ ಕಡೆಯಿಂದ ನಮಸ್ಕಾರ.